ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು NTSC GMAT ಮಾದರಿ ಪ್ರಶ್ನೆ ಪತ್ರಿಕೆ 5ರ ಭಾಗ 2 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಕ್ವಶನ್ಸ್ 9 to 11. ಐಡೆಂಟಿಫೈ ದ ನಂಬರ್ ಆಫ್ ಸ್ಪೆಸಿಫೈಡ್ ಜಾಮೆಟ್ರಿಕ್ ಶೇಪ್ಸ್ ಇನ್ ದ ಗಿವನ್ ಡಯಾಗ್ರಾಮ್ ಆ್ಯಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಸೂಚಿತ ಜ್ಯಾಮಿತಿಯ ಆಕೃತಿಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ. ಫಸ್ಟ್ ಒನ್, ಹೌ ಮೆನಿ ಟ್ರೆಪೀಸಿಯಮ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಾಪಿಜ್ಯಗಳಿವೆ. ಸಿ, ಆಸ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ videos, let us follow the same method. Let us name individual figures 4, 5, 6, 7, 8 and 9. Now, how many of these individual figures are trapezium? Let us see that 2 is a trapezium. ಇದು ಒಂದು trapezium. Trapezium ಅಂದರೆ ಏನು ಫಸ್ಟ್ ಗೊತ್ತಿರಲಿ. ಸಿ, ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಮಸ್ಟ್ ಬಿ ಪ್ಯಾರಲಲ್. ಇದಕ್ಕೆ 4 ಸೈಡ್ ಇರುತ್ತೆ ಮತ್ತು ಒಂದು ಜೋಡಿ ವಿರುದ್ಧ ದಿಕ್ಕಿನಲ್ಲಿರುವ ಬಾಹುಗಳು ಸಮಾಂತರವಾಗಿ ಇರಬೇಕು. ಇಲ್ಲಿ 2 ಅನ್ನು ಅಬ್ಸರ್ವ್ ಮಾಡಿದರೆ ನಮಗೆ ದೀಸ್ 2 sides are parallel ಅಲ್ವಾ. ಸೊ ದಿಸ್ ಈಸ್ ಎ ಟ್ರೆಪೀಸಿಯಮ್. 3 ಈಸ್ ಎ ಟ್ರೆಪೀಸಿಯಮ್. 5 1 ಆಗೋದಿಲ್ಲ, ಯಾಕಂದರೆ ಇದು ಸರಿ ಓರೆ ಹೋಗಿದೆ ಅಲ್ವಾ. ಸೊ ದಿಸ್ ಈಸ್ ನಾಟ್ ದಿ ಟ್ರೆಪೀಸಿಯಮ್. 1 ಆಗೋದಿಲ್ಲ, 4 ಆಗೋದಿಲ್ಲ. 7 ಈಸ್ ಎ ಟ್ರೆಪೀಸಿಯಮ್. ನೋಡಿ, ದೀಸ್ 2 sides are parallel. 8 ಈಸ್ ಎ ಟ್ರೆಪೀಸಿಯಮ್. ದೀಸ್ 2. ಸೊ 1, 2, 3, 4, 5. There are 5 individual figures are trapezium. Next, combining 2 figures, we can observe 2 and 3 combination will give you a trapezium. Next, ನೋಡಿ 1 and 4 is a trapezium. ಇಲ್ಲಿಗೆ ಈ ಲೈನಿಗೆ ಇದು ಪ್ಯಾರಲಲ್ ಅಲ್ವಾ. 1 and 4, 4 and 5. Next, 8, 9, 7, 8. Next, observe here 2 and 5. Next, 5 and 8. ಇವು ಇಷ್ಟುಗಳ ಕಾಂಬಿನೇಷನ್ ನಮಗೆ ಏನು ಸಿಗುತ್ತೆ, ಟ್ರೆಪೀಸಿಯಮ್. ಸೊ ಬೈ ಕಂಬೈನಿಂಗ್ 2 figures we get total 8 trapeziums. ಸಿ, 8 ಇಲ್ಲಿ 6 ಮತ್ತು 9 ಸೇರಿ 6, 9 ಕಂಬೈನ್ ಮಾಡಿದರೆ 1 more ಟ್ರೆಪೀಸಿಯಮ್ ಅಲ್ವಾ. ಸೊ 1, 2 ಕಾಂಬಿನೇಷನ್ 1, 4, 5, 7, 8, 8, 9, 1, 4, 2, 5, 5, 8, 6, 9. ಟೋಟಲಿ 8 ಆಗುತ್ತೆ. ನೆಕ್ಸ್ಟ್, ಕಂಬೈನಿಂಗ್ 3 figures. 3 ಫಿಗರನ್ನು ಕಂಬೈನ್ ಮಾಡಿದರೆ ಎಲ್ಲೆಲ್ಲ ಸಿಗುತ್ತೆ ಅಬ್ಸರ್ವ್ ಮಾಡಿ. ಹಿಯರ್ ಇಟ್ ಈಸ್ 1, 4, 7 ಇದು ಒಂದು, 2, 5, 8 ಒಂದು, ಇಲ್ಲಿ 3, 6, 9 ಮತ್ತೊಂದು, 7, 8, 9 ಇನ್ನೊಂದು. ಟೋಟಲ್ 4 figures. ಬೈ ಕಂಬೈನಿಂಗ್ 3 we get 4 trapezium. Next, combining these 6. ಇದಾಗೋದಿಲ್ಲ, ಆಗುತ್ತಾ? ಇಲ್ಲ. Let us combine. See, 1, 2, 5, 8, 4, 7 ಇವಿಷ್ಟನ್ನು ಕಂಬೈನ್ ಮಾಡಿದರೆ 1 ಸಿಗುತ್ತೆ. ಮತ್ತು 2, 3, 6, 9, 8, 5 ಇವಿಷ್ಟನ್ನು ಕಂಬೈನ್ ಮಾಡಿದರೆ ಇನ್ನೊಂದು ಸಿಗುತ್ತೆ. ಸೊ ಟೋಟಲಿ ಫಾರ್ 6 figures we get 2 trapezium. Next, combining all the 9 figures, one more largest trapezium. 9 ಅನ್ನು ಕಂಬೈನ್ ಮಾಡಿದರೆ 1 more. So totally 5 plus 8, 13 plus 4, 17, 19 plus 1, 20.
ಹಿಯರ್ 20 ಆದರೆ ಆಪ್ಷನಲ್ಲಿ ಇಲ್ಲ. ಯಾಕೆ ನಾವು ಮತ್ತೆ ಎಲ್ಲೋ ಬಿಟ್ಟಿದ್ದೇವೆ. ಜಸ್ಟ್ ಅಬ್ಸರ್ವ್. ಇಫ್ ಯು ಅಬ್ಸರ್ವ್ ಹಿಯರ್, combining these 4, 5, 6, 8, 9, one more. Next 1, 4, 5, 2 ಇವೆರಡನ್ನು ಕಂಬೈನ್ ಮಾಡಿದರೆ ಮತ್ತೆ ಅಲ್ವಾ. ಬೈ ಕಂಬೈನಿಂಗ್ 4 ಫಿಗರ್ಸ್ ವಿ ಗೆಟ್ 2. 20 plus 2, 22 ಫಿಗರ್ಸ್. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ಟೈಮ್ ಕನ್ಸ್ಯೂಮ್ ಆಗುತ್ತೆ, ಜಸ್ಟ್ ಪ್ರಾಕ್ಟೀಸ್ ವೆಲ್ and you will get the answer. 22 figures. Next, how many squares are there in the given figure? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? See, name the figures. 1, 2, 3, 4, 5, 6, 7, 8, 9, 10, 11, 12. ಇಲ್ಲಿ ಫಿಗರ್ ನೇಮ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು, ಹಾಗೆ ಮಾಡಿದರೂ ಓಕೆ. 15, 16, 17, 18, 19, 20, 21, 22, 23, 24. ಔಟ್ ಆಫ್ ದೆಮ್ ಯಾವುದೆಲ್ಲ ಇಂಡಿವಿಜುವಲ್ ಫಿಗರ್ಸ್ ಆರ್ ಸ್ಕ್ವೇರ್ಸ್? 1 ಇದು 1, 2, 3, 4, 5, 6. ಸೊ ಇಂಡಿವಿಜುವಲ್ 6 ಫಿಗರ್ಸ್. ಓಕೆ, ನೆಕ್ಸ್ಟ್ ಕಂಬೈನಿಂಗ್ 2. ಎರಡನ್ನು ಸೇರಿಸಿದರೆ 2 and 4. 2 ಮತ್ತು 4 ಸೇರಿಸಿದರೆ ಇಲ್ಲಿ ಒಂದು ಚೌಕ. 7, 8 ಸೇರಿಸಿದರೆ ಒಂದು ಚೌಕ. 18, 24, 21, 22. So by combining 2 figures we get 4. Next 3 ಸಿಗೋದಿಲ್ಲ. 4 ಫಿಗರ್ಸನ್ನು ಕಂಬೈನ್ ಮಾಡಿ 11, 12, 13, 14 ಒಂದು. ನೆಕ್ಸ್ಟ್ 10 here. 4, 5, 12, 9 ಇಲ್ಲಿ ಒಂದು. 13, 6, 7, 16 ಇಲ್ಲಿ ಇನ್ನೊಂದು. ಇದು ಮತ್ತೊಂದು ಇಲ್ಲಿ. 10, 11, 20, 21. 1, 2, 3, 4 ಮಿಡಲ್ ಒಂದು 5. ಟೋಟಲ್ 5. ಕಂಬೈನಿಂಗ್ 4 figures we get 5. ನೆಕ್ಸ್ಟ್ ಮತ್ತೆ ಹೇಗೆ ಸಿಗುತ್ತೆ? ಜಸ್ಟ್ ಅಬ್ಸರ್ವ್. ಮತ್ತು ಎಲ್ಲಿ ನಮಗೆ ಸ್ಕ್ವೇರ್ ಸಿಗ್ತಾ ಇಲ್ಲ, ಇಲ್ಲೆಲ್ಲ ಕಾಂಬಿನೇಷನ್ ಸ್ಕ್ವೇರ್ ಸಿಗ್ತಾ ಇಲ್ಲ. ಬೈ ಕಂಬೈನಿಂಗ್ ಆಲ್ ದಿಸ್ ಮಚ್. ಇದು ಇನ್ನೊಂದು ಸ್ಕ್ವೇರ್ ಅಲ್ವಾ, ಅದು ಒಂದು. ಮತ್ತು ಎಲ್ಲ ಕಂಬೈನ್ ಮಾಡಿದರೆ ಲಾಸ್ಟ್ ಒನ್. ಸೊ 6 + 4, 10 + 5, 15, ಟೋಟಲ್ 17 ಫಿಗರ್ಸ್. ಸೊ ಆಪ್ಷನ್ 3 is the answer. Next comes trapezium. Rhombus. How many rhombus are there in the given figure? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ವಜ್ರಾಕೃತಿಗಳಿವೆ? See, if you observe individual ನೋಡುವ. See, 1 ತೀರಾ ಸಣ್ಣ ಇರುವಾಗ ನಾವು ನಂಬರಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. 1, 2, 3, 4 ಇಂಡಿವಿಜುವಲ್. ಕಾಂಬಿನೇಷನ್ ಆಫ್ 2 ಫಿಗರ್ಸ್. ಇದರಲ್ಲಿ 2 ಫಿಗರನ್ನು ಜೋಡಿಸಿದ್ರಿಂದ ಸಿಕ್ತು. ಅದೇ ರೀತಿ ಇಲ್ಲಿ ಮತ್ತು 2 figures, only 2. Combination of 2 will give you 2. Okay, next
See, this one is a rhombus, one more is this, next one is this one. Total 4 ಆಯಿತು. Is there one more? No. 1 2 3 4 5 figures ಅನ್ನು ಕಂಬೈನ್ ಮಾಡೋದ್ರಿಂದ we will get 4 rhombus. ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್, this largest one, this is a rhombus, one more. 4 plus 2 6 plus 4 10 plus 1 11, total 11 rhombus we can find. So option 4 is the answer. Next, complete the following number or figural series by choosing the ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಂಖ್ಯಾ ಅಥವಾ ಚಿತ್ರಗಳ ಶ್ರೇಣಿಗಳನ್ನು ಪೂರ್ಣಗೊಳಿಸಿ. ಸಿ ಫಸ್ಟ್ ಒನ್ 113 to 114 ಅಂದರೆ ನಾವು ಆ್ಯಡ್ ಮಾಡಿಯೇ ಸಿಗೋದು, ಪ್ಲಸ್ 1 ಮಾಡಿದ್ರಿಂದ 114 to 118 ಹತ್ತಿರವೇ ಇದೆ, ಪ್ಲಸ್ 4. ಇಲ್ಲಿ ನಂಬರ್ ಗೊತ್ತಿಲ್ಲ. 1 4 ಅಂದರೆ ಇಲ್ಲಿ ಸ್ಕ್ವೇರ್ ನಂಬರ್ ಇರ್ಬೋದು ಅಲ್ವಾ, ನೋಡುವ ಇಲ್ಲಿ 143 to 168 ಅಂದರೆ 25 ಬಂತು. ಹಾಗಾದರೆ ಇಟ್ ಈಸ್ ಎ ಸ್ಕ್ವೇರ್ ನಂಬರ್, ವರ್ಗ ಸಂಖ್ಯೆ. 1 4 ಆದಮೇಲೆ ನೆಕ್ಸ್ಟ್ 9, ನೆಕ್ಸ್ಟ್ 16, ನೆಕ್ಸ್ಟ್ ಕಮ್ಸ್ 25. ಹಾಗಾದರೆ 4ಇಂದ ಇಲ್ಲಿ 9 ಬರಬೇಕು, ಅಂದರೆ 118 ಪ್ಲಸ್ 9 ದ್ಯಾಟ್ ಈಸ್ 127. 127 ಬಂದರೆ 127 ಪ್ಲಸ್ 16 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 143. ಕರೆಕ್ಟ್ ಅಲ್ವಾ, ಸರಿ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಪ್ಲಸ್ 16. ಸೊ ಆಪ್ಷನ್ 1 is the answer, 127. ಓಕೆ, ನೆಕ್ಸ್ಟ್ ಒನ್ 37ಇಂದ 34, 29, 23, 21 ಕ್ವಶನ್ ಮಾರ್ಕ್. ಇಲ್ಲಿಗ 2 ಕ್ವಶನ್ ಮಾರ್ಕ್ ಇರೋದ್ರಿಂದ 2 ಸೀರೀಸ್ ಇರ್ಬೋದೇನೋ ನೋಡುವ. ಇಲ್ಲಿಂದ 37ಇಂದ 34ಗೆ ಬರಬೇಕಿದ್ರೆ -3, ಇಲ್ಲಿಂದ ಇಲ್ಲಿಗೆ -5 ಅಲ್ವಾ. 34ಇಂದ 39ಗೆ, 39ಇಂದ 29ಇಂದ 26ಗೆ ಬರಬೇಕಿದ್ರೆ ಮತ್ತೆ -3. ಇಲ್ಲಿ 23ಇಂದ 26ಇಂದ 21ಗೆ -5. ಎರಡು ಸ್ಪ್ಲಿಟ್ ಮಾಡಬೇಕಾದಿಲ್ಲ, ಇಲ್ಲೇ ಬಂತು -3 -5 ಅಗೈನ್ -3 ಅಗೈನ್ -5. ನೆಕ್ಸ್ಟ್ ಕಮ್ಸ್ -3. 21 -3 ದ್ಯಾಟ್ ಈಸ್ 18. ನೆಕ್ಸ್ಟ್ -5. 18 - 5 ಅಂದರೆ 13. 18 ಮತ್ತು 13. ಆಪ್ಷನ್ 3 is the answer. Okay. Next one. Observe the figure. Here is a square, triangle, circle. ಎಲ್ಲದರಲ್ಲೂ ಹಾಗೆ ಫಿಗರ್ಸ್. ಇಲ್ಲಿ ಟ್ರಯಾಂಗಲ್ ಇನ್ವರ್ಟೆಡ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ನೆಕ್ಸ್ಟ್ ಕಮ್ಸ್ ಸರ್ಕಲ್ ಅಲ್ವಾ. ಅದೇ ಸೀರೀಸಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ನೆಕ್ಸ್ಟ್ ಕಮ್ಸ್ ಸರ್ಕಲ್. ಇಲ್ಲಿ ಆಪ್ಷನ್ 2 ಅಲ್ಲಿದೆ, ಆಪ್ಷನ್ 4 ಅಲ್ಲಿದೆ. ಹಾಗಾದರೆ ಆಪ್ಷನ್ 1 and 3 ಕ್ಯಾನ್ಸಲ್ಸ್. ಓಕೆ, ನೆಕ್ಸ್ಟ್ ಅಬ್ಸರ್ವ್. ಹಿಯರ್ ಇಸ್ ಎ ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್. ಸ್ಕ್ವೇರ್, ನೆಕ್ಸ್ಟ್ ಏನು ಬರಬೇಕು? ಟ್ರಯಾಂಗಲ್. ಇಲ್ಲಿ ಸ್ಕ್ವೇರ್ ಇದೆ, ಅದಾಗೋದಿಲ್ಲ, ಟ್ರಯಾಂಗಲ್ ಬರಬೇಕು. ಸೊ ಆಪ್ಷನ್ 2 is the ಆನ್ಸರ್. ಈ ಸೀರೀಸನ್ನು ನೋಡಿ, ಮಧ್ಯೆ ಇರೋದು ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್, ನೆಕ್ಸ್ಟ್ ಮಸ್ಟ್ ಬಿ ಸ್ಕ್ವೇರ್. ಸರಿ ಇದೆ, ಆಪ್ಷನ್ 2 is the ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 15th. If you observe, here is an arrow, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಹಿಯರ್, ನೆಕ್ಸ್ಟ್ ಕಮ್ಸ್ ಹಿಯರ್ ಅಲ್ವಾ. ಇಲ್ಲಿ ಆಪ್ಷನ್ 1 3 4 ಅಲ್ಲಿದೆ, ಆ ಪೊಸಿಷನಲ್ಲಿ ಬರಬೇಕು. ಆಪ್ಷನ್ 2 ಕ್ಯಾನ್ಸಲ್ಸ್. ನೆಕ್ಸ್ಟ್ ಅಬ್ಸರ್ವ್. ಹಿಯರ್ ಈಸ್ ಎ ಸರ್ಕಲ್,
ಇಲ್ಲಿರೋದು ಈ ಪೊಸಿಷನಿಗೆ ಬಂತು, ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪೊಸಿಷನ್ನು, ಇಲ್ಲಿಂದ ಬಿಟ್ಟು ಇಲ್ಲಿಗೆ, ನೆಕ್ಸ್ಟು ಇಲ್ಲಿಂದ ಬಿಟ್ಟು ಇಲ್ಲಿಗೆ ಬರಬೇಕು. ಅಬ್ಸರ್ವ್, ಇನ್ ಆಲ್ ದ ತ್ರೀ ಸೇಮ್ ಥಿಂಗ್ ಈಸ್ ಹ್ಯಾಪನ್. ನೆಕ್ಸ್ಟ್ ಹಿಯರ್ ಈಸ್ ಎ ಸ್ಕ್ವೇರ್, ಇಟ್ ಈಸ್ ಇನ್ ದ ಮಿಡಲ್, ನೆಕ್ಸ್ಟ್ ಅಗೇನ್ ಅಟ್ ದ ಎಂಡ್, ಮತ್ತೆ ಮಿಡಲಲ್ಲಿ ಬಂತು, ಮತ್ತೆ ಇದೇ ಪೊಸಿಷನಿಗೆ ಬರಬೇಕು. ವಾಪಸ್ ರಿವರ್ಸ್ ಬಂದರೆ ಇಲ್ಲಿ ಆಪ್ಷನ್ 3 ಆಗೋದಿಲ್ಲ, 4 ಆಗೋದಿಲ್ಲ. ಅದೇ ರೀತಿ ಸರ್ಕಲ್ ನೋಡುವ, ಇಲ್ಲಿರೋದು ಕೆಳಗೆ ಮಿಡಲ್, ಕೆಳಗೆ, ಮತ್ತೆ ಮಿಡಲ್, ಮತ್ತು ಮೇಲೆ ಹೋಗಬೇಕು. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. Next one, if Bengaluru is coded as 25 N 13 T 26 Y 22 E 22, then Shimoga can be written as. ಬೆಂಗಳೂರನ್ನು ಈ ರೀತಿ ಕೋಡ್ ಸಂಕೇತಿಸಿದರೆ ಶಿವಮೊಗ್ಗ ಹೀಗೆ ಬರೆಯಬಹುದು. ಏನಿದು ನಂಬರ್, ಒಂದಕ್ಕೆ ನಂಬರು, ಒಂದಕ್ಕೆ ಇನ್ನೊಂದು ಆಲ್ಫಾಬೆಟನ್ನು ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ದ ಟೇಬಲ್ ಫಸ್ಟ್. ಸಿ ಹೌ B and 25 ಆರ್ ರಿಲೇಟೆಡ್. B ಮತ್ತು 25. ಬಿಗೆ A to Z ಬರೆದ್ರೆ ನಂಬರ್ 2 ಬರುತ್ತೆ, ಆದರೆ Z to A ಬರೆದಾಗ ಬಿಗೆ ವ್ಯಾಲ್ಯೂ 25. ಅದೇ ರೀತಿ ಎಗೆ ಎನ್, ಎ ಮತ್ತು ಎನ್ ರಿಲೇಟ್ ಆಗಿದೆಯಾ? ಇಲ್ಲ. Z to A ಬರೆದೂ ರಿಲೇಟ್ ಆಗೋದಿಲ್ಲ, ಇದು ಆಗೋದಿಲ್ಲ. ಆದರೆ ಒನ್ ಮೋರ್ ಮೆಥಡ್ ವಿ ಕ್ಯಾನ್ ಫಾಲೋ. ಈ ರೀತಿ A to Z ಅನ್ನು ಸ್ಪ್ಲಿಟ್ ಮಾಡಿದರೆ A to M N to Z ಬರುತ್ತೆ. ಆಗ A ಆ್ಯಂಡ್ N ಆರ್ ರಿಲೇಟೆಡ್ ಅಲ್ವಾ? A ಮತ್ತು N ಆ ರೀತಿ ರಿಲೇಷನ್. N ಮತ್ತು 13 ಇದು ಹಾಗೆ ನೋಡಿ, Z to A ಬರೆದಾಗ Nಗೆ 13 ಬರುತ್ತೆ. G ಆ್ಯಂಡ್ T ಈ ರೀತಿ ಎರಡು ಸೀರೀಸ್, ಇದನ್ನು ಫಾಲೋ ಮಾಡಬೇಕು, ಇದನ್ನು ಫಾಲೋ ಮಾಡಬೇಕು. G ಆ್ಯಂಡ್ T, A ಆ್ಯಂಡ್ 26, A ಆ್ಯಂಡ್ 26, L Y, L ಮತ್ತು Y, O 12, R here, R is related with E, E is with 22. ಹಾಗೆ ಮಾಡಿದಾಗ ಶಿವಮೊಗ್ಗಕ್ಕೆ ಏನು ಬರುತ್ತೆ? SHIMOGA. ಫಸ್ಟ್ ನಂಬರಿಂಗ್ ಅಲ್ವಾ? ನಂಬರಿಂಗ್ ಅಂದರೆ ಇದು Z to A ತಗೊಂಡು ಎಸ್ಗೆ ಎಷ್ಟು ಬರುತ್ತೆ? 8. ಹೆಚ್ಚಿಗೆ ಇಲ್ಲಿ ರಿಲೇಟ್ ಮಾಡಬೇಕು. ಹೆಚ್ ಈಸ್ ವಿತ್ ಯು, ಹೆಚ್ಚಿಗೆ ಯು. ಐಗೆ ಇಲ್ಲಿ ನೋಡಿ, ಇಲ್ಲಿ ಒಂದೇ ಆಪ್ಷನ್ ಇರೋದು. 8S ಆಗೋದಿಲ್ಲ, 19 ಅಲ್ಲ, ಆಪ್ಷನ್ 4 ನೋಡಿಬೇಕಾದ್ರೆ. ಐಗೆ 18 ಸರಿ, ಎಮ್ಗೆ ಝಡ್ ಸರಿ, ಓಗೆ ನಂಬರ್ 12 ಕರೆಕ್ಟ್, G ಆ್ಯಂಡ್ T ಆರ್ ರಿಲೇಟೆಡ್ ಸರಿ, A ಆ್ಯಂಡ್ 26 ಕರೆಕ್ಟ್. ಸೊ ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಇನ್ ದ ಗಿವನ್ ಫಿಗರ್. ಕೊಟ್ಟಿರುವ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಅಕ್ಷರವನ್ನು ಕಂಡುಹಿಡಿಯಿರಿ. ಇಲ್ಲಿ ಬಿಟ್ಟು ಹೋಗಿರುವ ಅಕ್ಷರ, ದಿಸ್ ಈಸ್ ದ ಮಿಸ್ಸಿಂಗ್ ಲೆಟರ್. 4, 6, 5 ನಂಬರ್, ಇಟ್ ಈಸ್ ರಿಲೇಟೆಡ್ ವಿತ್ O. ಹೇಗೆ? ಇಫ್ ವಿ ಆ್ಯಡ್ 6 + 4 10 + 5 ಅಂದರೆ 15 ಆಯ್ತು. 15 ಮತ್ತು O ರಿಲೇಟ್ ಆಗಿದೆಯಾ? ಲೆಟ್ ಅಸ್ ಸಿ ದ ಟೇಬಲ್. O and 15. See, if you name A to Z, A ಇಂದ Zಗೆ 1 to 26 ನಂಬರ್ ಕೊಟ್ಟರೆ Oಗೆ 15 ಬರುತ್ತೆ. ಹಾಗಾದರೆ ಆ ರೀತಿ ರಿಲೇಷನ್ ಇದೆ. 8 + 7 15 + 3 18 ಆ್ಯಂಡ್ ಆರ್ಗೆ 18 ಕರೆಕ್ಟ್. ಇಲ್ಲಿ 6 + 2 8 + 5 13 ಆ್ಯಂಡ್ ಎಮ್ಮಿಗೆ ವ್ಯಾಲ್ಯೂ 13 ಸರಿ. ಹಾಗಾದರೆ ಇದನ್ನು ಆ್ಯಡ್ ಮಾಡಿ. 8 + 6 14
ಪ್ಲಸ್ 9 23 ಬಂತು. 23 ಯಾವ ನಂಬರಿಗೆ? 23 ನಂಬರ್ ಬಂದರೆ ಅದಕ್ಕೆ ಸಿಗುವ ಲೆಟರ್ ಯಾವುದು? ಡಬ್ಲ್ಯೂ. ಎ ಟು ಝೆಡ್ ಬರೆದಾಗ 23ಗೆ ಡಬ್ಲ್ಯೂ ಎಲ್ಲಿದೆ? ಆಪ್ಷನ್ 2 ಅಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18. To get the correct equation, choose which set of signs from the given alternatives to be substituted sequentially in the place of star. ಸರಿಯಾದ ಸಮೀಕರಣವನ್ನು ಪಡೆಯಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ. ಇದನ್ನು ಮಾಡಿ ನೋಡುವ. ಫಸ್ಟ್ ಒನ್, ಇಲ್ಲಿ ಮೈನಸ್, ಇಲ್ಲಿ ಡಿವಿಷನ್, into equal and plus. Board mass prakara you should go for division first. 36 divided by 18 is 2. 2 into 3, 6. 72 minus 6, that is 66, equal to 12 plus 36, that is 48. ಸರಿ ಆಗತ್ತಾ? ಇಲ್ಲ. ಸೊ ಆಪ್ಷನ್ 1 ಕ್ಯಾನ್ಸಲ್ಸ್. ನೆಕ್ಸ್ಟ್ ಒನ್, next comes division, into plus minus equal. ಇಲ್ಲಿ ಸಹ ಬೋರ್ಡ್ ಮಾಸ್ 72 divided by 36 is 2. 2 into 18 is 36. 36 plus 3, 39 minus 12 ಮಾಡಿದರೆ 27 ಸಿಕ್ತು. 27 equal to 36 ಆಗತ್ತಾ? ಇಲ್ಲ. ಸೊ ದಿಸ್ ಈಸ್ ರಾಂಗ್. ನೆಕ್ಸ್ಟ್ ಒನ್, ಈಕ್ವಲ್ ಟು ಪ್ಲಸ್ ಡಿವಿಷನ್ ಇಂಟು ಮೈನಸ್. Okay, here first divide. 18 divided by 3 is 6. 6 into 12, that is 72. 72 minus 36 is 36. 36 plus 36, that is 72, correct. So 72 equal to 72 ಬರುತ್ತೆ. That is correct. So option 3 is the answer. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more mathematics related videos. Thank you.